20 ವರ್ಷದ ಹೋರಾಟದಲ್ಲಿ ನನ್ನ ಸ್ವಂತ ವಿಚಾರಕ್ಕಾಗಿ ನಾನು ಒಂದು ಪೊಲೀಸ್ ಸ್ಟೇಷನ್ ಮೆಟ್ಲ ಹತ್ತಿಲ್ಲ. ಆದರೆ ಈ ಟೀಕೆ ಮಾಡೋರು ಇದ್ದಾರಲ್ಲ, ಇವರು ಸೋಷಿಯಲ್ ಮೀಡಿಯಾ, ಅದು ಯಾವನು ಕೊಟ್ಬಿಟ್ನೋ ಇವರಿಗೆ ಹಕ್ಕು ಗೊತ್ತಿಲ್ಲ. ಒಂದು ಕೈಯಲ್ಲಿ ಮೊಬೈಲ್ ಇದ್ದರೆ ಸಾಕು ಅಂತ ಹೇಳಿ ಯಾರನ್ನು ಬೇಕಾದರೂ ಟೀಕೆ ಮಾಡ್ಬೋದು, ಯಾರನ್ನು ಬೇಕಾದರೂ ಅವಮಾನ ಮಾಡ್ಬೋದು, ಯಾರ ಮೇಲೆ ಬೇಕಾದರೂ ಇಲ್ಲ ಸಲ್ಲದ ಮಾತುಗಳನ್ನು ಬರೀಬೋದು, ಪೋಸ್ಟ್ರ್ ಹಾಕ್ಬೋದು ಅನ್ನುವ ಕೆಟ್ಟ ಪ್ರವೃತ್ತಿ ಇದೆಯಲ್ಲ. ಇಂಥ ಪಾತಕಿಗಳಿದಾರಲ್ಲ, ಇಂಥ ಪಾತಕಿಗಳನ್ನ ಕಾನೂನಿನ ಒಳಗಡೆ ಸರಿಯಾಗಿ ರಿಪೇರಿ ಮಾಡದೆ ಹೋದರೆ ನಾಳೆ ಭಾರಿ ಒಳ್ಳೆಯ ಜನರು ಬದುಕೋದೇ ಕಷ್ಟ ಆಗುತ್ತೆ, ಒಳ್ಳೆಯ ವಿಚಾರವಂತರು ಬದುಕೋದು ಕಷ್ಟ ಆಗುತ್ತೆ, ಒಳ್ಳೆಯ ಸಮಾಜ ಚಿಂತಕರು ಬದುಕೋದು ಕಷ್ಟ ಆಗುತ್ತೆ, ಒಳ್ಳೆಯ ಸಂಸ್ಕೃತಿ ಆಚಾರ ವಿಚಾರ ಇರೋರು ಬದುಕೋದು ಕಷ್ಟ ಆಗುತ್ತೆ. ಯಾಕೆಂದರೆ ಇವರು 100 ಸುಳ್ಳು ಹೇಳಿ 1 ನಿಜ ಮಾಡಲಿಕ್ಕೆ ಹೊರಡುವಂಥ ಪರಮ ಮೂರ್ಖರು ಇವರು. ಒಂಥರ ಭಯೋತ್ಪಾದಕರು ಥರ ಭಯೋತ್ಪಾದಕರು. ಈ ಪಾತಕಿಗಳನ್ನ ಕಾನೂನಲ್ಲಿ ರಿಪೇರಿ ಮಾಡೋದು ಹೆಂಗೆ ಅನ್ನೋದು ನಮಗೆ ಗೊತ್ತು. ಅದಕ್ಕಾಗಿ ನಾನು ಎಲ್ಲರ ಪೋಸ್ಟ್ರು ಮತ್ತು ಎಲ್ಲರ ಇದನ್ನು ತೆಗಿತಾ ಇದ್ದೀವಿ. ನಮ್ಮ ಕಾನೂನು ಘಟಕ 16 ಜನ ವಕೀಲರು ಆ ಕೆಲಸ ಮಾಡ್ತವ್ರೆ. ಯಾರ್ಯಾರಿಗೆ ಯಾವ್ಯಾವ ರಿಪೇರಿ ಮಾಡಿದ್ರೆ ಬುದ್ಧಿ ಬರುತ್ತೋ ಅದನ್ನು ಮಾಡೇ ಮಾಡ್ತೀವಿ. ಅದಕ್ಕೆಲ್ಲ ನಾವು ನೀವು ಚಿನ್ನದ ಸೂಜಿ ಅಂತೇಳಿ ಕಣ್ಣಿಗೆ ಚುಚ್ಕೊಂಡ್ರು ಅನ್ನೋದು ಕಾಲ ಅಲ್ಲ. ನನ್ನ ಭಾಷೆ, ನನ್ನ ಸಂಸ್ಕೃತಿ, ನನ್ನ ನಾಡು, ನನ್ನ ನುಡಿ, ನನ್ನ ಜನ, ಯಾರು ನನಗೆ ಪಾಠ ಹೇಳೋದು ಬೇಕಾಗಿಲ್ಲ. ನನಗೆ 40 ರಕ್ತದಲ್ಲೇ ಬಂದ್ಬಿಟ್ಟಿದೆ ಅದು. ಕನ್ನಡ, ಕರ್ನಾಟಕ, ಕನ್ನಡಿಗ ಅನ್ನೋದು ಯಾರಿಂದ ಪಾಠ ಕಲಿಯೋ ಅಗತ್ಯ ಇಲ್ಲ. ಈಗ ಕರವೇ ಅಶ್ವಿನಿಯನ್ನು ಬೆಂಬಲಿಸ್ತಾ ಇದೆ ಅಂತ ಹೇಳಿ ಕರವೆಯನ್ನು ಟೀಕೆ ಮಾಡೋದು, ಇಲ್ಲ ನಾರಾಯಣಗೌಡರು ಟೀಕೆ ಮಾಡೋದು, ಇಲ್ಲ ಕರವೆಯ ಮುಖಂಡರುಗಳನ್ನ ಟೀಕೆ ಮಾಡೋದು ಅಂದರೆ ಅವ್ರ ಹಕ್ಕು. ಯಾರನ್ನೂ ಬೆಂಬಲಿಸೋದು, ಅವ್ರ ಬಗ್ಗೆ ಒಳ್ಳೆ ಮಾತಾಡೋದು, ಆರೋಗ್ಯಕರವಾಗಿ ಚರ್ಚೆ ಮಾಡೋದು ಅವ್ರ ಹಕ್ಕು. ನಿಮ್ಮಂಗೆ ಏನೂ ಕೆಲಸ ಕಾರ್ಯ ಇಲ್ದಲೆ ಬೆಳಗಾದರೆ ಸಾಯಂಕಾಲ ಆಗಿ ಯಾರನ್ನೋ ಬ್ಲ್ಯಾಕ್ ಮೇಲ್ ಮಾಡಿಕೊಂಡು, ಯಾರನ್ನೋ ಎದುರಿಸ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಹೊಟ್ಟೆಪಾಡು ಕರವೇ ಕಾರ್ಯಕರ್ತರಿಗೆ, ಕರವೇ ಮುಖಂಡರುಗಳಿಗೆ ಇಲ್ಲ. ಅವ್ರಿಗೆಲ್ಲ ಒಂದು ಬದುಕಿದೆ, ಒಂದು ಉದ್ಯೋಗ ಇದೆ, ಒಂದು ವಿಚಾರ ಇದೆ. ಗೊತ್ತಾಯ್ತಾ? ನೀವೆಲ್ಲ ಯಾರಿಗೂ ಪಾಠ ಹೇಳಕ್ಕೆ ಹೋಗಬೇಡಿ. ಅಶ್ವಿನಿಯನ್ನು ಯಾಕೆ ಬೆಂಬಲಿಸ್ತಾ ಇದೆ ಕರವೇ? 20 ವರ್ಷ ಕನ್ನಡ, ಕರ್ನಾಟಕ, ಕನ್ನಡಿಗ ಅಂತ ಹೇಳಿ ಬೀದಿಗೆ ನಿಂತಂಥ ಹೆಣ್ಣುಮಗಳು, ಈ ನಾಡಿಗಾಗಿ ನುಡಿಗಾಗಿ ಹೋರಾಟ ಮಾಡಿದಂಥ ಹೆಣ್ಣುಮಗಳು, ಅದಕ್ಕಾಗಿ ಕೇಸು, ಅದಕ್ಕಾಗಿ ಕೋರ್ಟ್ ಕಟ್ಕಟ್ಟೆ ನಿಂತಂಥ ಹೆಣ್ಣುಮಗಳು ಅವಳೇ ಅಲ್ಲ. ಅಶ್ವಿನಿ ಅಷ್ಟೇ ಅಲ್ಲ, ಯಾರೋ ಒಬ್ಬ ಕನ್ನಡದ ಹೋರಾಟಗಾರ ಬಿಗ್ ಬಾಸ್ನಲ್ಲಿ ಇದ್ದರೆ ಅವ್ರನ್ನ ಬೆಂಬಲಿಸುವಂಥ ಕೆಲಸ ಕರವೇ ಮಾಡ್ತಾ ಇತ್ತು, ಹಿಂದೆನೂ ಮಾಡಿದೆ. ಅವರು ಹೋರಾಟಗಾರರು ಅಂತ, ನಾಡು ನುಡಿಗಾಗಿ ಹೋರಾಟ ಮಾಡಿದ್ದಾರೆ ಅಂತ ಅಷ್ಟೇ. ಅಲ್ಲಿ ಯಾವ ಜಾತಿ, ಯಾವ ಧರ್ಮದ ಲೆಕ್ಕಾಚಾರವಲ್ಲ. ಆ ಲೆಕ್ಕಾಚಾರ ಕರವೆಗಿಲ್ಲ. ಕನ್ನಡ ಜಾತಿ, ಕನ್ನಡ ಧರ್ಮ, ಕನ್ನಡ ದೇವರು ಅಂತ ಹೇಳಿ ಯಾವ ಪಕ್ಷಗಳು, ಯಾವ ಸಂಘಟನೆಗಳು, ಯಾವ ಜನರು ಇಟ್ಕೊಂಡಿಲ್ಲ. ನಾವು ಇಟ್ಕೊಂಡಿದ್ದೀವಿ ಅದನ್ನು. ಆ ಸಿದ್ಧಾಂತವನ್ನು ಇಟ್ಕೊಂಡೇ ಬದುಕ್ತಾ ಇದ್ದೀವಿ. ಹೇಳ್ತಾರೆ ಯಾರು? ಕನಕದಾಸರು ಹೇಳ್ತಾರೆ. ಏನು ಹೇಳ್ತಾರೆ? ಕುರುಡು ಜನರ ಗುಂಪಿನಲ್ಲಿ ಆಮೆಯಂತಿರಬೇಕು, ಕಿವುಡರ ಸಂಘದಲ್ಲಿ ಶಬ್ದದಂತಿರಬೇಕು, ದೊಡ್ಡವರ ಗುಂಪಿನಲ್ಲಿ ದಡ್ಡನಂತಿರಬೇಕು, ನಿನ್ನಂತಿರಬೇಕು ಕನಕ, ನಿನ್ನಂತಿರಬೇಕು ಕನಕ. ಕುಲವೆಂದು ಒಡೆದಾಡದಿರಿ, ಕುಲದ ನೆಲೆಯ ಏನಾದರೂ ಬಲ್ಲಿರ ಅಂತ ಹೇಳಿ ಕನಕದಾಸರು ಹೇಳಿದಂಥ ಮಾತು. ಹಾಗಾಗಿ ಯಾವ ಕುಲ, ಗೋತ್ರ, ಧರ್ಮ ವಿಚಾರಗಳಲ್ಲಿ ಕರವೇ ಯಾವತ್ತು ಬೆಂಬಲಿಸಿದ್ದಲ್ಲ. ಬೆಂಬಲಿಸಿದ್ದು ಕನ್ನಡ, ಕನ್ನಡಿಗ, ಕರ್ನಾಟಕ ಅನ್ನೋ ವಿಚಾರಕ್ಕಷ್ಟೇ. ಇದರ ಅರಿವಿಲ್ದಲ್ಲ ನಿಮ್ಮ ಹೊಟ್ಟೆಪಾಡಿಗೆ ಯಾರನ್ನೋ ಎದುರಿಸ್ಕೊಂಡು, ಯಾರನ್ನೋ ಬೆದರಿಸ್ಕೊಂಡು, ಯಾರನ್ನೋ ಬ್ಲ್ಯಾಕ್ ಮೇಲ್ ಮಾಡಿಕೊಂಡು ಬದುಕೋ ನೀವುಗಳು ಕನ್ನಡಿಗರಿಗೆ, ಹೋರಾಟಗಾರರಿಗೆ ಉಪದೇಶ ಮಾಡ್ತೀರಾ?
ಏನೋ ಮಾತಾಡ್ತೀವಿ, ಯಾರೋ ನಿಮ್ಮನ್ನು ಬೆಂಬಲಿಸ್ತಾರೆ, ನಿಮ್ಮಂಥವ್ರನ್ನ ಬೆಂಬಲಿಸ್ತಾರೆ ಅಂದರೆ ನಿಮ್ಮಂಥ ಬುದ್ಧಿಗಳಿದ್ದರೆ ಅವ್ರನ್ನ ಬೆಂಬಲಿಸೋಕ್ಕಾಗೋದು. ಗೊತ್ತಾಯ್ತಾ? ಅದಕ್ಕಾಗಿ ನಾನು ಹೇಳ್ತಾ ಇದ್ದೀನಿ, ಇಂಥವನ್ನೆಲ್ಲ ಬಿಟ್ಟು ಸಮಾಜಕ್ಕೆ ಏನಾದರೂ ಒಳ್ಳೆ ಕೆಲಸ ಮಾಡಿ, ಸಮಾಜಕ್ಕೆ ಏನಾದರೂ ಒಳ್ಳೇದು ಕೊಡಿ. ಈ ನಾಡಿಗೆ ನುಡಿಗಾಗಿ ಎಲ್ಲರೂ ಬನ್ನಿ, ಒಂದು ದಿವಸ ಬೀದಿ ನಿಂತ್ಕೊಂಡು ಹೋರಾಟ ಮಾಡಿ, 16 ವರ್ಷ ಕೋರ್ಟ್ ಕಟ್ಕಟ್ಟೆಯಲ್ಲಿ ನಿಂತ್ಕೊಳ್ಳಿ, 10 ದಿವಸ ಜೈಲಲ್ಲಿ ಹೋಗಿ ಕನ್ನಡಕ್ಕಾಗಿ ನೀವು ಕೂತ್ಕೊಳ್ಳಿ. ಇದು ಯಾವ ಯೋಗ್ಯತೆಯೂ ಇಲ್ಲದೆ ನೀವು ಯಾರ ಬಗ್ಗೆ ಮಾತಾಡ್ತೀರಿ? ಯಾರ ಬಗ್ಗೆ ಮಾತಾಡೋಕ್ಕೆ ಹೋಗ್ತಾ ಇದ್ದೀರಿ? ಅದೇನೋ ಗಾಜಿನ ಮನೆ ನಿಂತ್ಕೊಂಡು ಕಲ್ಲು ಹೊಡಿತೀರಿ ನನಗೆ. ಇದೆಲ್ಲ ಬಿಟ್ಬಿಡಿ. ಗಾಜಿನ ಮನೇಲಿ ಕಲ್ಲು ಹೊಡೆದ್ರೆ ಯಾರಿಗೆ ಬೀಳುತ್ತೆ ಅನ್ನೋದು ಅರ್ಥ ಮಾಡಿಕೊಂಡ್ರೆ ಭಾರಿ ಚಂದ. ಉಪದೇಶ ಮಾಡಬೇಡಿ. ನೀವೆಲ್ಲ ಉಪದೇಶ ಮಾಡೋ ಯೋಗ್ಯತೆ ಕಳ್ಕೊಂಡಿದ್ದೀರಿ. ಯೋಗ್ಯತೆ ಇಲ್ದವರು ನೀವೆಂಥದ್ದು ಉಪದೇಶ ಮಾಡ್ತೀರಿ ಸಮಾಜಕ್ಕೆ, ವ್ಯವಸ್ಥೆಗೆ? ಏನು ಬಿಗ್ ಬಾಸ್ಗೆ ಹೋದರೇನು ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಗೆದ್ದು ಬಂದರೆ? ಇಲ್ಲ ಇಂಡಿಯಾ ಪಾಕಿಸ್ತಾನ ಇಲ್ಲೇ ಇಂಡಿಯಾ ಚೀನಾದ ಗಡಿಯಲ್ಲಿ ನಿಂತು ಯುದ್ಧ ಮಾಡಿ ಬಂದವರ? ಅವ್ರ ಅಭಿಮಾನಕ್ಕೆ ಅವ್ರವ್ರನ್ನ ಬೆಂಬಲಿಸ್ತಾರೆ, ನಿಮ್ಮ ಅಭಿಮಾನಕ್ಕೆ ಬೆಂಬಲಿಸಿ. ಅದಕ್ಕೆ ಕರವೇ ಟೀಕೆ ಮಾಡೋದು, ನಾರಾಯಣಗೌಡರು ಟೀಕೆ ಮಾಡೋದು, ಇಲ್ಲೂ ಸಲ್ಲದ ಪೋಸ್ಟ್ಗಳು ಹಾಕಿರೆ ನಾವು ಭಾರಿ ಒಳ್ಳೆಯವರಿಗೆ ಒಳ್ಳೆಯವರು. ಗೊತ್ತಾಯ್ತಾ? ಸಾಧುಗೆ ಸಾಧು, ಮಾಧುರ್ಯಂಗೆ ಮಾಧುರ್ಯಂ, ಬಾದಿಪ್ಪ ಕಲಿಗೆ ಕಲಿಯುಗದ ವಿಪರೀತನ್. ಇವೆಲ್ಲ ಇಟ್ಕೋಬೇಡಿ ಕರವೇ ಜೊತೆಯಲ್ಲಿ. ನಮಗೆ ಕಾನೂನು ಹೋರಾಟ ಮಾಡೋದು ಗೊತ್ತಿದೆ, ಅದಕ್ಕೆ ಹೇಳಿದಿರಿ. ಇಡೀ 31 ಜಿಲ್ಲೆಯಲ್ಲಿ ಕರವೇ ಕಾರ್ಯಕರ್ತರು ಜಡಿದ್ರೆ ಕೇಸ್ನ ಅಲಿಬೇಕಾಗುತ್ತೆ 16 ವರ್ಷ ಎಲ್ಲ ಜಿಲ್ಲೆಗೂ. ಅದಕ್ಕೆ ಅವಕಾಶ ಕೊಡಬೇಡಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.